ಹಲೋ, ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಸೊ ನಿಮ್ಗೆಲ್ರಿಗೂ ಈ ಒಂದು ತರಗತಿಗೆ ವೆಲ್ಕಮ್ ಹೇಳ್ತಾ, ಇವತ್ ನಾವು ಯಾವ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ನೋಡೋದಾದ್ರೆ, ಇವತ್ ನಾವು ಬಹುಪದೋಕ್ತಿಗಳು ಅನ್ನುವಂತ ಒಂದು ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಬಹುಪದೋಕ್ತಿಗಳು ಅನ್ನುವಂತಹ ಚಾಪ್ಟರ್ ಅನ್ನ ನಾವ್ ಈಗಾಗ್ಲೇ ಕಲ್ತಿದೀವಿ. ನಮ್ಗೆ ಈಗಾಗ್ಲೇ ಆ ಚಾಪ್ಟರ್ ಬಗ್ಗೆ ಗೊತ್ತಿದೆ ಅಲ್ವಾ. ಸೊ ನಾವು ಹಲವಾರು ಎಕ್ಸಾಂಪಲ್ಸ್ ಅನ್ನ ಎಕ್ಸಾಮ್ ನಲ್ಲಿ ಕೂಡ ಬಿಡಿಸಿದೀವಿ. ಎಲ್ಲಾ ರೀತಿಯ ಲೆಕ್ಕಗಳನ್ನ ನಾವು ನೋಡಿದೀವಿ, ಬಿಡಿಸಿದೀವಿ. ಹಾಗಿದ್ರೆ ನಾವು ಶಾರ್ಟ್ ಆಗಿ ಒಂದ್ಸರ್ತಿ ಪಾಲಿನೋಮಿಯಲ್ಸ್ ಅಂತಂದ್ರೆ ಬಹುಪದೋಕ್ತಿಗಳು ಅಂತಂದ್ರೆ ಏನು, ಮತ್ತು ಈ ಬಹುಪದೋಕ್ತಿಯಲ್ಲಿ ಬರುವಂತಹ ವಿಧಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ ಅಲ್ವಾ. ಓಕೆ, ನಮ್ಗೆ ಬಹುಪದೋಕ್ತಿ ಅಂತಂದ್ರೆ ಏನು ಗೊತ್ತಿದೆ. ಏನು ಅಂತಂದ್ರೆ ಇವಾಗ ನಾನು 2, 5, 100 ಅಂತ ಬರಿತೀನಿ, XYZ ಅಂತ ಬರಿತೀನಿ, ಅಥವಾ ABC ಏನಾದ್ರೂ ಬರಿಬಹುದು. ಇದನ್ನ ನಾವೇನಂತ ಹೇಳ್ತೀವಿ, ಇದಕ್ಕೆ ನಾವು ಸ್ಥಿರಾಂಕ ಅಂತ ಕರಿತೀವಿ. ಹೌದಾ, ಇದಕ್ಕೆ ನಾವೇನಂತ ಹೇಳ್ತೀವಿ, ಚರಾಕ್ಷರಗಳು ಅಂತ ಹೇಳ್ತೀವಿ. ಇದು ನಮಗ್ ಗೊತ್ತಿದೆ ಅಲ್ವಾ, ಸ್ಥಿರಾಂಕ ಮತ್ತು ಚರಾಕ್ಷರ. ನಾನೇನ್ ಮಾಡ್ತೀನಿ, ಸ್ಥಿರಾಂಕ ಮತ್ತು ಚರಾಕ್ಷರವನ್ನ ಒಟ್ಟಾಗಿ ಸೇರಿಸ್ತೀನಿ. ಅವಾಗ ಅದೇನಾಯ್ತು, 2x ಆಯ್ತು. ಸ್ಥಿರಾಂಕ ಅಂತ ಯಾಕೆ ಹೇಳ್ತೀವಿ, ಇಲ್ಲಿ ನಮ್ಗೆ ಸ್ಥಿರಾಂಕದ ಬೆಲೆ ಯಾವಾಗ್ಲೂ ಕೂಡ ಸ್ಥಿರವಾಗಿರತ್ತೆ. ಹಾಗೆ ಚರಾಕ್ಷರದ ಬೆಲೆ ಏನಾಗಿರತ್ತೆ, ಇದು ಚೇಂಜ್ ಆಗ್ತಾ ಹೋಗತ್ತೆ, ಸ್ಥಿರವಾಗಿ ಇರೋದಿಲ್ಲ, ಚೇಂಜ್ ಆಗ್ತಾ ಹೋಗತ್ತೆ. ಓಕೆ, ಈಗ ನಾನೇನ್ ಮಾಡಿದೆ, 2x ಅಂತ ಬರುತ್ತೆ. 2x ಅಂತಂದ್ರೆ ಏನಿದು, ಒಂದೇ ನಿಮಿಷ. 2x ಅಂತಂದ್ರೆ ಏನಿದು, ಇದು ಒಂದು ಪದ. ಯಾಕಂತಂದ್ರೆ ನಾನಿಲ್ಲಿ ಸ್ಥಿರಾಂಕ ಮತ್ತು ಚರಾಕ್ಷರವನ್ನ ಸೇರಿಸಿ ಬರ್ದಿದ್ದೀನಿ ಅಲ್ವಾ. ಒಂದೇ ನಿಮಿಷ. ಸ್ಥಿರಾಂಕ ಮತ್ತು ಚರಾಕ್ಷರವನ್ನ ಸೇರಿಸಿ ಓಕೆ, ಏನಂತ ಹೇಳ್ತೀವಿ ಇದನ್ನ, ಏಕ ಪದೋಕ್ತಿ ಅಂತ ಹೇಳ್ತೀವಿ ಅಲ್ವಾ. ಏಕ ಪದೋಕ್ತಿ. ಇದನ್ನೇ ನಾನು ಇವಾಗ ಇಲ್ಲಿ 2x ಅಂತ ಬರ್ದಿದ್ದೀನಿ, ಇದನ್ನ +3 ಅಂತ ಬರಿತೀನಿ. ಒಂದು ಗಣಿತದ ಮೂಲಕ್ರಿಯೆ ಅಂದ್ರೆ ಸಂಕಲನ ಅಥವಾ ಎಡಿಷನ್ ಅನ್ನ ಬಳಸಿ ನಾನೇನ್ ಮಾಡಿದ್ದೀನಿ, ಇನ್ನೊಂದು ಪದವನ್ನು ಸೇರಿಸಿ ಬರ್ದಿದ್ದೀನಿ. ಇದನ್ನ ಏನಂತ ಹೇಳ್ತೀವಿ, ದ್ವಿಪದೋಕ್ತಿ ಅಂತ ಹೇಳ್ತೀವಿ ಅಲ್ವಾ. ಏನಂತ ಹೇಳ್ತೀವಿ ಇದಕ್ಕೆ, ದ್ವಿಪದೋಕ್ತಿ. ಹೀಗೆ ನಾನು ಇನ್ನೊಂದು ಪದ ಬರಿತೀನಿ, 3x² + 2x - 5 ಅಂತ ಬರಿತೀನಿ. ಎಷ್ಟು ಪದಗಳನ್ನ ಸೇರಿಸಿದೀನಿ ಇಲ್ಲಿ, 3 ಪದಗಳನ್ನ ಸೇರಿಸಿದೀವಿ. ಹೇಗ್ ಸೇರಿಸಿದೀವಿ, ಇಲ್ಲಿ ನಾವು ಚಿಹ್ನೆಗಳನ್ನ ಬಳಸಿ ಸೇರಿಸಿದೀವಿ ಅಲ್ವಾ. ಇಂತಹ ಪದಗಳಿಗೆ ನಾವೇನಂತ ಕರಿತೀವಿ, ಇಲ್ಲಿ 3 ಪದ ಇದೆ, ಇದು ತ್ರಿಪದೋಕ್ತಿ. ಹಾಗಿದ್ರೆ ನಾವೇನಂತ ಹೇಳ್ಬೋದು, ಬಹುಪದೋಕ್ತಿಗಳನ್ನ ಪದಗಳ ಆಧಾರದ ಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ ನಾವು ವಿಂಗಡಿಸ್ಬೋದು ಅಲ್ವಾ. ಹಾಗಿದ್ರೆ ನಮ್ಗೇನ್ ಪ್ರಶ್ನೆ ಅಪ್ಪ, ನಮ್ಮ ಪ್ರಶ್ನೆ ಏನು ಅಂತ ಅಂದ್ರೆ, ನಮ್ಮ ಟಾಪಿಕ್ ಹೆಸರು ಬಹುಪದೋಕ್ತಿ. ನಾನಿಲ್ಲಿ ಪದಗಳ ಬಗ್ಗೆ ನಿಮ್ಗೆ ಹೇಳಿದೆ. ಬಹುಪದೋಕ್ತಿ ಅಂತಂದ್ರೆ ಏನು, ಅದನ್ನ ನಾವು ಡಿಸ್ಕಸ್ ಮಾಡ್ಬೇಕು ಅಲ್ವಾ. ಬಹುಪದೋಕ್ತಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಬರಿತೀನಿ. x + 9, x² + 3x + 4 ಅಂತ ಬರಿತೀನಿ. ಹಾಗೆ 9 / 2x³ + 7x² - 9x + 5 ಅಂತ ಬರಿತೀನಿ. ಓಕೆ, ಹೀಗೆ 9x⁴ - 4 + 5x³ + 2x⁴ + x - 2 ಅಂತ ಬರಿತೀನಿ. ಹಾಗೆ x² + x⁻⁻1 + 1 ಅಂತ ಬರಿತೀನಿ. ಇಲ್ಲಿ ನಾನು ಹಲವಾರು ಪದಗಳನ್ನ ಬರೆದಿದ್ದೀನಿ, ಪದೋಕ್ತಿಗಳನ್ನ ಬರೆದಿದ್ದೀನಿ. ಏನಂತ ಹೇಳ್ತೀವಿ ಇದಕ್ಕೆ, ಈ ತರಹ ಹಲವಾರು ಪದಗಳನ್ನ ಬಳಸಿ ಒಂದು ಎಕ್ಸ್ಪ್ರೆಷನ್ ಅನ್ನ ಬರ್ದಿದ್ದೀವಿ ಹೌದಾ, ಒಂದು ಪದೋಕ್ತಿಯನ್ನ ಬರ್ದಿದ್ದೀವಿ. ಏನಂತ ಕರೀತಾರೆ ಇದಕ್ಕೆ, ಇದಕ್ಕೆ ನಾವೇನಂತ ಕರಿತೀವಿ, ಬೀಜೋಕ್ತಿಗಳು ಅಥವಾ ಬೀಜ ಗಣಿತದ ಪದಗಳು, ಬೀಜೋಕ್ತಿಗಳು, ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಥವಾ ಬೀಜೋಕ್ತಿಗಳು ಅಂತ ಕರಿತೀವಿ ಅಲ್ವಾ. ಇವೆಲ್ಲವೂ ಏನಿವು, ಬೀಜೋಕ್ತಿಗಳು. ಹಾಗಿದ್ರೆ
ಬೀಜೋಕ್ತಿಗಳು ಮತ್ತು ಬಹುಪದೋಕ್ತಿಗಳಿಗೆ ಇರುವಂತಹ ವ್ಯತ್ಯಾಸ ಏನು? ನಾವಿಲ್ಲಿ ಎರಡು ರೀತಿಯಾದ ಪದೋಕ್ತಿಗಳನ್ನ ನೋಡ್ತೀವಿ, ಬೀಜೋಕ್ತಿಗಳು ಮತ್ತು ಬಹುಪದೋಕ್ತಿಗಳು ಹೌದಾ? ಹಾಗಿದ್ರೆ ಬೀಜೋಕ್ತಿಗಳು ಮತ್ತು ಬಹುಪದೋಕ್ತಿಗೆ ಇರುವಂತಹ ವ್ಯತ್ಯಾಸ ಏನು? ಇಲ್ಲೇ ನಾವು ನೋಡಬಹುದು, ಇಲ್ಲಿ ನಮ್ಗೆ ಎಕ್ಸ್ ನ ಘಾತ ಎಷ್ಟಿದೆ? 1 ಇದೆ, +1 ಇದೆ, ಇಲ್ಲಿ +1 ಇದೆ, ಇಲ್ಲಿ +2 ಇದೆ, ಇಲ್ಲಿ +1 ಇದೆ, ಹಾಗೆ ಇಲ್ಲಿ +3 ಇದೆ, ಇಲ್ಲಿ +2 ಇದೆ, ಇಲ್ಲಿ +1 ಇದೆ. ಇಲ್ಲಿ ನೋಡಿದ್ರೆ ನಮ್ಗೆ ಏನ್ ಸಿಗತ್ತೆ? -4 ಇದೆ, ಇಲ್ಲಿ +3 ಇದೆ, ಇಲ್ಲಿ -2 ಇದೆ, ಇಲ್ಲಿ -4 ಇದೆ. ಹೌದಾ? ಇಲ್ಲಿ +1 ಇದೆ, ಇಲ್ಲೇನಿದೆ? +2 ಇದೆ, -1 ಇದೆ. ಹಾಗಿದ್ರೆ ಇಲ್ಲಿ ನಮ್ಗೆ ಚರಾಕ್ಷರದ ಘಾತಗಳು ಪ್ಲಸ್ಸು ಕಾಣಿಸುತ್ತೆ, ಮೈನಸ್ಸು ಕಾಣಿಸ್ತಾ ಇದೆ ಅಲ್ವಾ? ಹಾಗಿದ್ರೆ ಯಾವ ಒಂದು ಪದೋಕ್ತಿಯಲ್ಲಿ ಚರಾಕ್ಷರದ ಘಾತಗಳು ಪ್ಲಸ್ ಮತ್ತೆ ಮೈನಸ್, ಋಣ ಮತ್ತು ಧನ ಮತ್ತು ಋಣ ಎರಡೂ ರೀತಿಯಾದ ಘಾತಗಳನ್ನ ಹೊಂದಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಬೀಜೋಕ್ತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಬೀಜೋಕ್ತಿಗಳು. ಹಾಗಿದ್ರೆ ಬೀಜೋಕ್ತಿಯಲ್ಲಿ ಕೇವಲ ಧನ ಮತ್ತು ಋಣಾತ್ಮಕ ಘಾತಗಳನ್ನ ಮಾತ್ರ ಹೊಂದಿರತ್ತಾ? ಇಲ್ಲ, ಕೆಲವೊಂದ್ಸತಿ ಭಿನ್ನರಾಶಿ ಇರ್ಬೋದು, ಅಥವಾ ಕೆಲವೊಂದ್ಸತಿ ದಶಮಾಂಶಗಳಿರ್ಬಹುದು. ಹೌದಾ? ಮತ್ತೆ ನೆಗೆಟಿವ್, ಪಾಸಿಟಿವ್, ಧನಾತ್ಮಕ ಮತ್ತು ಋಣಾತ್ಮಕ ಘಾತಗಳನ್ನ ಹೊಂದಿರುವಂತಹ ಪದೋಕ್ತಿಗಳಿಗೆ ಬೀಜೋಕ್ತಿಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಬಹುಪದೋಕ್ತಿ ಅಂತಂದ್ರೆ ಏನು? ಬಹುಪದೋಕ್ತಿ ಅಂತಂದ್ರೆ ಇಲ್ಲಿ ನೋಡ್ಬಹುದು, ಇಲ್ಲಿ ನಮ್ಗೆ 2x+3 ಅಂತ ಇದೆ. ಹೌದಾ? 2x+3 ಅಂತಿದ್ದಾಗ ಇಲ್ಲಿ ಘಾತ ಏನಿದೆ? ಪಾಸಿಟಿವ್ ನಂಬರ್ಸ್ ಇದೆ, ಧನಾತ್ಮಕ ಘಾತವನ್ನ ಹೊಂದಿದೆ. ಇಲ್ಲಿ ಕೂಡ ಧನಾತ್ಮಕ ಘಾತ ಇದೆ, ಇಲ್ಲೂ ಕೂಡ ಧನಾತ್ಮಕ ಇದೆ, ಇಲ್ಲೂ ಧನಾತ್ಮಕ ಇದೆ, ಇದು +1. ಹೌದಾ? ನೆಕ್ಸ್ಟ್, ಇಲ್ಲಿ ಕೂಡ ಧನಾತ್ಮಕ ಘಾತ ಇದೆ, ಧನಘಾತ ಇದೆ, ಧನಾತ್ಮಕ ಘಾತ ಇದೆ. ಇಲ್ಲೇನಿದೆ? ಒಂದು ಧನಾತ್ಮಕ ಘಾತ ಇದೆ, ಒಂದು ಋಣಘಾತ ಇದೆ. ಅಂದ್ರೆ ಒಂದು ಪದೋಕ್ತಿ, ಒಂದು ಬೀಜೋಕ್ತಿಯಲ್ಲಿ ಎಲ್ಲಾ ಚರಾಕ್ಷರದ ಘಾತಗಳು ಧನಾತ್ಮಕವಾಗಿದ್ದರೆ, ಪಾಸಿಟಿವ್ ವೇರಿಯೇಬಲ್ಸ್, ಪಾಸಿಟಿವ್ ಎಕ್ಸ್ಪೋನೆಂಟ್ಸ್ ಆಗಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಬಹುಪದೋಕ್ತಿಗಳು ಅಂತ ಹೇಳ್ತೀವಿ. ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಆಗಿದ್ರೆ ಅದನ್ನ ನಾವು ಬೀಜೋಕ್ತಿಗಳು ಅಂತ ಹೇಳ್ತೀವಿ. ಹಾಗಿದ್ದಾಗ ಎಲ್ಲಾ ಬೀಜೋಕ್ತಿಗಳು ಬಹುಪದೋಕ್ತಿಗಳು ಆಗಬಹುದು, ಆದರೆ ಎಲ್ಲಾ ಬಹುಪದೋಕ್ತಿಗಳು ಬೀಜೋಕ್ತಿಗಳಾಗಲು ಸಾಧ್ಯವಿಲ್ಲ. ಯಾಕಂತಂದ್ರೆ 2x+3 ಅನ್ನ ನಾವು ಬೀಜೋಕ್ತಿ ಅಂತಾನು ಹೇಳ್ಬಹುದು, ಬಹುಪದೋಕ್ತಿ ಅಂತಾನು ಹೇಳ್ಬಹುದು. ಆದ್ರೆ ಈ ಇಲ್ಲಿದೆ ನೋಡ್ರಿ, ಯಾವುದು? x² + x⁻⁻1 + 1 ಇದು ಬೀಜೋಕ್ತಿ, ಆದ್ರೆ ಬಹುಪದೋಕ್ತಿ ಅಲ್ಲ, ಅಲ್ವಾ? ಓಕೆ, ಸೊ ನೆಕ್ಸ್ಟ್ ನಮ್ಗೆ ಯಾವ್ದು ಬರುತ್ತೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡಿದ್ರೆ ಡಿಗ್ರಿ ಅನ್ನುವಂಥದ್ದು ಬರುತ್ತೆ, ಮಹತ್ತಮ ಘಾತ. ಹಾಗಿದ್ರೆ ಡಿಗ್ರಿ ಅಂತಂದ್ರೆ ಏನು? ಒಂದೇ ನಿಮಿಷ, 1 minute, wait for a minute. Yes, okay. ಡಿಗ್ರಿ ಮಹತ್ತಮ ಘಾತ ಅಂತ ಇದೆ, ಮಹತ್ತಮ ಘಾತ. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್. ಹೌದಾ? ನಮ್ಮ ಸಿಲೆಬಸ್ ಅಲ್ಲಿದೆ, ನಮ್ಮ ಚಾಪ್ಟರ್ ನಲ್ಲಿದೆ, ನಾವ್ ಈಗಾಗ್ಲೇ ಕಲ್ತಿದ್ದೀವಿ ಇದನ್ನ, ಅಲ್ವಾ? ಡಿಗ್ರಿ. ಸೊ ಹಾಗಿದ್ರೆ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ನಾವು ಯಾವುದನ್ನ ಹೇಳ್ತೀವಿ? ಫಾರ್ ಎಕ್ಸಾಂಪಲ್, ಈಗ ನಾನು x³ + x² + 2 ಅಂತ ಒಂದು ಉದಾಹರಣೆಯನ್ನ ತಗೋತೀನಿ. 3x³ + 5x² + x + 3 ಅಂತ ತಗೋತೀನಿ. 9 - 9 / 2x³ + 5x⁴ + 7x³ - 3x² + x - 2 ಅಂತ ತಗೋತೀನಿ. ಓಕೆ, ಇದು ಹೀಗಾಯ್ತಲ್ವಾ? ಬೇಡ, ಇದನ್ನ ನಾವು 5 2 ಅಂತ ಇದೆ, ಒಂದೇ ನಿಮಿಷ, ಇದನ್ನ 5 ಅಂತ ಮಾಡೋಣ. ಓಕೆ, ಇದು 2 ಬರುತ್ತೆ, ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡಿದ್ರೆ x⁴ + x³ - 9 + 9x² - 7x + 1 ಅಂತ ಇದೆ. ಇಲ್ಲಿ ನಮ್ಗೆ ಇಲ್ಲಿ ನಾನು ಬಹುಪದೋಕ್ತಿಗಳಿಗೆ ಉದಾಹರಣೆಯನ್ನ ಬರ್ದಿದ್ದೀನಿ ಅಲ್ವಾ? ಬಹುಪದೋಕ್ತಿಗೆ ಉದಾಹರಣೆಯನ್ನ ಬರೆದಾಗ ಚರಾಕ್ಷರದ ಘಾತ ಎಷ್ಟಿದೆ ನೋಡ್ರಿ? 3 ಇದೆ, 2 ಇದೆ, ಮತ್ತೆ ಇಲ್ಲಿ ಏನಿಲ್ಲ ಅಂತಂದ್ರೆ x⁻0 ಇರುತ್ತೆ ಅಲ್ವಾ? ಓಕೆ, ಇಳಿಕೆ ಕ್ರಮದಲ್ಲಿ ಬರೆದಾಗ ಇಲ್ಲಿ
ಗರಿಷ್ಠ ಘಾತ ಎಷ್ಟಿದೆ, ಹೈಯೆಸ್ಟ್ ಪವರ್ ಎಷ್ಟಿದೆ, ಗರಿಷ್ಠ ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹ ಘಾತ ಯಾವುದು? 3 ಇದೆ ಅಲ್ವಾ ಇಲ್ಲಿ. ಹಾಗಿದ್ರೆ ಈ ಒಂದು ಬಹುಪದೋಕ್ತಿಯ ಘಾತ ಎಷ್ಟಾಗತ್ತೆ? 3 ಡಿಗ್ರಿ ಏನಾಗತ್ತೆ? 3. ಇಲ್ಲಿ ನೋಡಿದ್ರೆ ಎಕ್ಸ್ ಕ್ಯೂಬ್, ಎಕ್ಸ್ ಸ್ಕ್ವೇರ್, ಎಕ್ಸ್ ರೇಸ್ ಟು 1 ಅಂತ ಇದೆ, 3 ಇಂಟು ಎಕ್ಸ್ ರೇಸ್ ಟು 0. ಸೊ 3 ಅಂತ ಬರೆದ್ರೆ ಇದು ಕೂಡ ಒಂದು ಬಹುಪದೋಕ್ತಿ, ಇದು ಕೂಡ ಒಂದು ಪದನೇ. ಯಾಕೆ ಅಂದ್ರೆ 3 ಅನ್ನ ನಾವು ಎಕ್ಸ್ ರೇಸ್ ಟು 0 ಅಂತ ಬರೀಬಹುದು. 3 ಇಂಟು 1 ಇಸ್ ಈಕ್ವಲ್ ಟು 3 ಆಗತ್ತೆ ಅಲ್ವಾ. ಇಲ್ಲಿ 3 ಇದೆ, 2 ಇದೆ, 1 ಇದೆ, 0 ಇದೆ. ಗರಿಷ್ಠ ಘಾತ ಯಾವ್ದಾಗತ್ತೆ? 3 ಆಗತ್ತೆ ಅಲ್ವಾ. ಸೊ 3 ಗರಿಷ್ಠ ಘಾತ ಅಂದಾಗ ನಮ್ಗೆ ಡಿಗ್ರಿ ಏನಾಗತ್ತೆ? 3 ಆಗತ್ತೆ. ಇಲ್ಲಿ -9 ಡಿವೈಡೆಡ್ ಬೈ 2. ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಓಕೆ, ಇಲ್ಲಿ ಎಕ್ಸ್ ರೇಸ್ ಟು 1 ಇದೆ, -2 ಅಂತ ಇದೆ. ಗರಿಷ್ಠ ಘಾತ ಎಷ್ಟಿದೆ ನೋಡ್ರಿ? 3 ಇದೆ, 4 ಇದೆ, 5 ಇದೆ, 2 ಇದೆ, 1 ಇದೆ. ಸೊ ಗರಿಷ್ಠ ಘಾತ 5 ಇದೆ ಅಲ್ವಾ. 5 ಇದ್ದಾಗ ಇದರ ಡಿಗ್ರಿ ಎಷ್ಟಾಗತ್ತೆ? ಡಿಗ್ರಿ ಎಷ್ಟಾಯ್ತು ಇವಾಗ? 5. ಮತ್ತೆ ನಾವ್ ಇನ್ನೊಂದು ಅಬ್ಸರ್ವ್ ಮಾಡ್ತೀವಿ, ಎಲ್ಲಾ ಚರಾಕ್ಷರದ ಘಾತಗಳು ಏನಾಗಿದೆ? ಇಲ್ಲಿ ಪಾಸಿಟಿವ್ ನಂಬರ್ಸ್ ಆಗಿದೆ ಅಂತ ನಾನು ಹೇಳಿದೆ. ಎಲ್ಲಾ ಸಂಖ್ಯೆಗಳು ಪಾಸಿಟಿವ್ ಆಗಿ ಬರುವಂತಹ, ಧನಾತ್ಮಕ ಸಂಖ್ಯೆಗಳು ಬರುವಂತಹ ಸಂಖ್ಯಾಗಣ ಯಾವುದು? ಪೂರ್ಣ ಸಂಖ್ಯೆ ಅಲ್ವಾ. ಸೊ ಪೂರ್ಣ ಸಂಖ್ಯೆ W ಇಸ್ ಈಕ್ವಲ್ ಟು 0, 1, 2, 3, 4 ಅಂತ ನಾವು ಬರಿತೀವಿ. ಅಂದ್ರೆ ಪೂರ್ಣ ಸಂಖ್ಯಾಗಣದಲ್ಲಿ ಬರುವಂತಹ ಎಲ್ಲಾ ಸಂಖ್ಯೆಗಳು ಏನಾಗಿರುತ್ತೆ? ಧನಾತ್ಮಕ ಸಂಖ್ಯೆಗಳು ಆಗಿರುತ್ತೆ. ಹಾಗಿದ್ದಾಗ ನಾವು ಬಹುಪದೋಕ್ತಿ ಅಂತ ಅಂದ್ರೆ ಚರಾಕ್ಷರದ ಘಾತಗಳು ಪೂರ್ಣ ಸಂಖ್ಯೆಗಳಾಗಿದ್ದರೆ ಆ ಒಂದು ಪದೋಕ್ತಿ ಅಥವಾ ಬೀಜೋಕ್ತಿಯನ್ನ ಬಹುಪದೋಕ್ತಿ ಅಂತ ಕರೀಬಹುದು ಅಲ್ವಾ. ಓಕೆ, ಇಲ್ಲಿ ನೋಡಿದ್ರೆ ಯಾವ್ದಾಗತ್ತೆ ಗರಿಷ್ಠ ಘಾತ? 4, 3, 2, 1 ಅಂತಂದ್ರೆ 4 ಗರಿಷ್ಠ ಘಾತ ಇದೆ. ಸೊ ಡಿಗ್ರಿ ಏನಾಯ್ತು ಇವಾಗ? 4 ಆಯ್ತು. ನೆಕ್ಸ್ಟ್, ಈಗ ಈ ಡಿಗ್ರಿಯ ಆಧಾರದ ಮೇಲೆ ನಾವು ಬಹುಪದೋಕ್ತಿಗಳನ್ನ, ಡಿಗ್ರಿ ಏನಾದ್ರೂ 1 ಇದ್ರೆ ಅದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಹೌದಾ? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ 2 ಇದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 3 ಅಂತ ಇದೆ. ಡಿಗ್ರಿ ಎಷ್ಟು? ಹೈಯೆಸ್ಟ್ ಡಿಗ್ರಿ 2 ಇದೆ. ಹೌದಾ? ಮಹತ್ತಮ ಘಾತ 2, ಗರಿಷ್ಠ ಘಾತ 2. ಹಾಗಿದ್ರೆ ಡಿಗ್ರಿ 2 ಇದ್ರೆ ಅದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಬಹುಪದೋಕ್ತಿ ಅಂತ ಹೇಳ್ತೀವಿ. ಒಂದು ವೇಳೆ ಡಿಗ್ರಿ ಏನಾದ್ರೂ 3 ಇದ್ರೆ ಅದನ್ನ ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಘನ ಬಹುಪದೋಕ್ತಿ ಅಲ್ವಾ. ಓಕೆ, ಇವಾಗ ಡಿಗ್ರಿ ಏನಿದ್ರೆ ಎನ್ ಬಹುಪದೋಕ್ತಿ ಅಂತ ಹೇಳ್ತೀವಿ. ಓಕೆ, ಹಾಗಿದ್ರೆ ರೇಖಾತ್ಮಕ ಬಹುಪದೋಕ್ತಿಗಳಿಗೆ ಓಕೆ, ಇನ್ನು ಶೂನ್ಯತೆ ಬಂದಿಲ್ಲ ಅಲ್ವಾ, ನೋಡೋಣ. ಡಿಗ್ರಿ 1 ಇದ್ರೆ ರೇಖಾತ್ಮಕ, ಡಿಗ್ರಿ 2 ಇದ್ರೆ ವರ್ಗ, ಡಿಗ್ರಿ 3 ಇದ್ರೆ ಘನ. ಈಗ ಶೂನ್ಯ ಬಹುಪದೋಕ್ತಿ ಇದ್ರೆ, ಶೂನ್ಯ ಬಹುಪದೋಕ್ತಿ ಇನ್ನೊಂದು ಬರುತ್ತೆ. ಯಾವ್ದು ಬರುತ್ತೆ? ಶೂನ್ಯವಲ್ಲದ ಬಹುಪದೋಕ್ತಿ. ಶೂನ್ಯವಲ್ಲದ ಬಹುಪದೋಕ್ತಿ. ಎಸ್, ಶೂನ್ಯ ಬಹುಪದೋಕ್ತಿ, ಶೂನ್ಯವಲ್ಲದ ಬಹುಪದೋಕ್ತಿ ಅಂತಂದ್ರೆ ಏನು? ಇವೆಲ್ಲ ಏನಿದು ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ ವಿಂಗಡಿಸ್ತೀವಿ. ಹೌದಾ? ರೇಖಾತ್ಮಕ, ವರ್ಗ, ಘನ, ಶೂನ್ಯ ಬಹುಪದೋಕ್ತಿ, ಶೂನ್ಯವಲ್ಲದ ಬಹುಪದೋಕ್ತಿ ಅಂತ. ಹೌದಾ? ಈಗ ಶೂನ್ಯವಲ್ಲದ ಬಹುಪದೋಕ್ತಿಯನ್ನ ಸ್ಥಿರ ಬಹುಪದೋಕ್ತಿ ಅಥವಾ ಕಾನ್ಸ್ಟಂಟ್ ಪಾಲಿನೋಮಿಯಲ್ ಅಂತಾನು ಕರಿತೀವಿ. ಈಗ 5 ಅಂತ ಬರಿತೀನಿ. ಓಕೆ, ಆಮೇಲೆ 100 ಅಂತ ಬರಿತೀನಿ, 10 ಅಂತ ಬರಿತೀನಿ. 5ರ ಒಂದು ಡಿಗ್ರಿಯನ್ನ ಹೇಳ್ರಿ, ಅಥವಾ 5ರ ಡಿಗ್ರಿ ಎಷ್ಟು ಅಂತ ನಿಮ್ಗೆ ಕೇಳಿದ್ರೆ ನೀವೇನಂತ ಹೇಳ್ತೀರಾ? 5ಅನ್ನ ನಾವು ಹೇಗ್ ಬರಿಬಹುದು? 5 ಇಂಟು ಎಕ್ಸ್ ರೇಸ್ ಟು 0 ಅಂದ್ರೆ 5 ಇಂಟು 1 ಇಸ್ ಈಕ್ವಲ್ ಟು 5 ಬರುತ್ತೆ. ಹಾಗಿದ್ದಾಗ ಹೈಯೆಸ್ಟ್ ಡಿಗ್ರಿ ಎಷ್ಟಾಯ್ತು? ಇಲ್ಲಿ 0 ಇದೆ ಅಲ್ವಾ. ಈಗ ನೀವೇನಾದ್ರೂ 5 ಇಂಟು ಎಕ್ಸ್ ರೇಸ್ ಟು 1 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? 5x ಬರುತ್ತೆ. ಆದ್ರೆ ನಮಗೇನ್ ಬೇಕು? 5 ಮಾತ್ರ ಬೇಕು. ಹಾಗಿದ್ರೆ 5 ಬರ್ಬೇಕಾದ್ರೆ ನಾನು ಎಕ್ಸ್ ರೇಸ್ ಟು 0 ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ಹಾಗಿದ್ರೆ 0 ಏನಾಯ್ತು ಇವಾಗ? ಡಿಗ್ರಿ ಆಯ್ತು. ಈ 5ರ ಡಿಗ್ರಿ ಎಷ್ಟಾಯ್ತು?
0 ಆಯ್ತು. ಅದೇ ತರಹ 100 ಕೂಡ ನಾನು 100 × x⁻0 ಅಂತ ಬರಿತೀನಿ. ಇಲ್ಲೂ ಕೂಡ ನಮ್ಗೆ ಡಿಗ್ರಿ ಎಷ್ಟಾಯ್ತು? 0ನೇ ಆಯ್ತು. ಶೂನ್ಯವಲ್ಲದ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರತ್ತೆ? 0 ಇರುತ್ತೆ. ಹಾಗೇನೆ ಶೂನ್ಯ ಬಹುಪದೋಕ್ತಿ ಅಂತಂದ್ರೆ ಈಗ 0 ಅಂತ ಇದೆ. 0ಯ ಒಂದು ಡಿಗ್ರಿಯನ್ನ ಹೇಳ್ರಿ ಅಂತಂದಾಗ ನೀವೇನಂತ ಹೇಳ್ತೀರಾ? 0 × x⁻0 ಮಾಡಿದ್ರೆ 0 × 1 ಬರುತ್ತೆ, ಅದು 0ನೇ ಆಗುತ್ತೆ. 0 × x⁻1 ಮಾಡಿದ್ರೆ 0 × x ಬರುತ್ತೆ, 0ನೇ ಬರುತ್ತೆ. ಅದೇ ತರಹ ನಾನು x⁻100 ಮಾಡ್ತೀನಿ, ಅವಾಗ ಏನಾಗುತ್ತೆ? x⁻100 ಅಂದ್ರೆ ಮತ್ತೆ x ಬರುತ್ತೆ. ಸೊ ಯಾವುದೇ ಸಂಖ್ಯೆಯನ್ನ 0ಯ ಜೊತೆಗೆ ಗುಣಿಸಿದಾಗ ನಿಮಗೆ 0ನೇ ಬರುತ್ತೆ, ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗಾದಾಗ ನಾವೇನಂತ ಹೇಳ್ಬೋದು? ಈ 0 ಅನ್ನುವಂತಹ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗತ್ತೆ ಅಂದ್ರೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನೀವು ಇದೇ ತರ ಎಷ್ಟು ಬೇಕಾದ್ರೂ ಕಂಟಿನ್ಯೂ ಮಾಡ್ತಾ ಹೋಗ್ರಿ, 0ನೇ ಬರುತ್ತೆ. ನಮ್ಗೆ ಇದು ಬೇಡ, ನಮ್ಗೆ ಇಲ್ಲಿ ಯಾವ ಸಂಖ್ಯೆಯನ್ನ ಗುಣಿಸ್ತೀವಿ ಆ ಒಂದು ಚರಾಕ್ಷರದ ಘಾತ ಬೇಕು, ಗರಿಷ್ಠ ಘಾತ. ಸೊ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಮ್ಗೆ ಅದೇ ಸಂಖ್ಯೆ ಬರುತ್ತೆ. ಸೊ ಇಲ್ಲಿ ನಮ್ಗೆ ಎಕ್ಸಾಕ್ಟ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ನೀವು x⁻1 ಮಾಡಿದಾಗ 0ನೇ ಬರುತ್ತೆ, x⁻100 ಮಾಡಿದ್ರು 0 × x⁻100 ಮಾಡಿದ್ರೆ 0ನೇ ಬರುತ್ತೆ, 0 × x⁻1000 ಮಾಡಿದ್ರು ಕೂಡ 0ನೇ ಬರುತ್ತೆ. ಹಾಗಿದ್ರೆ ಕರೆಕ್ಟ್ ಆಗಿ ನೀವು ಇದೇ ಒಂದು ಡಿಗ್ರಿ ಅಂತ ಹೇಳಕ್ ಆಗತ್ತಾ? ಆಗೋದಿಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ? ನಾಟ್ ಡಿಫೈನ್, ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತೀವಿ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು, ನಾಟ್ ಡಿಫೈನ್. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಓಕೆ, ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಇವಾಗ ನಾವು ಬಹುಪದೋಕ್ತಿ ಅಂದ್ರೆ ಏನು, ಬಹುಪದೋಕ್ತಿಯ ವಿಧಗಳನ್ನ ನೋಡಿದ್ವಿ. ಯಾವುದರ ಆಧಾರದ ಮೇಲೆ? ಪದಗಳ ಆಧಾರದ ಮೇಲೆ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ ನೋಡಿದ್ವಿ. ಹಾಗೆ ಡಿಗ್ರಿಯ ಆಧಾರದ ಮೇಲೆ ರೇಖಾತ್ಮಕ ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಶೂನ್ಯವಲ್ಲದ ಬಹುಪದೋಕ್ತಿ, ಶೂನ್ಯ ಬಹುಪದೋಕ್ತಿ ಅಲ್ವಾ? ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಇಷ್ಟು ರೀತಿಯಾದ ಬಹುಪದೋಕ್ತಿಗಳನ್ನ ನಾವು ನೋಡ್ತೀವಿ. ಇವೆಲ್ಲ ಬಹುಪದೋಕ್ತಿಯ ವಿಧಗಳು. ಓಕೆ, ನೆಕ್ಸ್ಟ್ ನಮ್ಗೆ ಇನ್ನೊಂದು ಗೊತ್ತಿರ್ಬೇಕು. ಏನಂತ ಗೊತ್ತಿರ್ಬೇಕಂದ್ರೆ ಶೂನ್ಯತೆ ಅಂತ ಬರುತ್ತೆ, ಹೌದಾ? ಸೊ ಶೂನ್ಯತೆ ಅನ್ನುವಂಥದ್ದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ಬರುತ್ತೆ ಈ ಟಾಪಿಕ್ ಅಲ್ಲಿ. ಶೂನ್ಯತೆ ಅಂತಂದ್ರೆ ಏನು? ಸಿ, ಶೂನ್ಯತೆ, ಇದನ್ನ ನಾವು ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಶೂನ್ಯತೆ. ಈಗ ನಾನು x⁻3 ಅಂತ ಬರಿತೀನಿ. p ಆಫ್ x ಇಸ್ ಈಕ್ವಲ್ ಟು x⁻3 ಅಂತ ಬರಿತೀನಿ ಅಲ್ವಾ? p ಆಫ್ x ಇದು ಒಂದು ಬಹುಪದೋಕ್ತಿಯ ಹೆಸರಿದು. ಅಂದ್ರೆ ಈ ಒಂದು ಬಹುಪದೋಕ್ತಿಯನ್ನ p ಆಫ್ x ಅನ್ನುವಂತಹ ಒಂದು ಅಕ್ಷರದಿಂದ ಸೂಚಿಸ್ತೀವಿ. ನಮಗೊಂದು ಹೆಸರಿದೆ, ನಿಮಗೊಂದು ಹೆಸರಿದೆ. ಹಾಗೆ ಬಹುಪದೋಕ್ತಿಗೂ ಕೂಡ ಒಂದು ಹೆಸರಿಡ್ಬೇಕಲ್ವಾ? ಅದನ್ನ ನಾವು ಏನ್ ಬೇಕಾದ್ರೂ ಹೆಸರಿಸಬಹುದು. p ಆಫ್ x, f ಆಫ್ x, g ಆಫ್ x ಏನ್ ಬೇಕಾದ್ರೂ ಹೆಸರಿಸಬಹುದು. ಹಾಗೆ x⁻3, p ಆಫ್ x ಇಸ್ ಈಕ್ವಲ್ ಟು x⁻3. ನಾನೇನ್ ಮಾಡ್ಬೇಕು ಇವಾಗ? ಶೂನ್ಯತೆಯನ್ನ ಕಂಡುಹಿಡಿಬೇಕು. ಸೊ ಶೂನ್ಯತೆಯನ್ನ ಕಂಡುಹಿಡಿಬೇಕಂದ್ರೆ ನಾನೇನ್ ಮಾಡ್ತೀನಿ? p ಆಫ್ 1 ಅಂತ ಮಾಡ್ತೀವಿ. ಅಂದ್ರೆ x ನ ಜಾಗದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡೋಣ. 1 - 3 ಎಷ್ಟು ಬಂತು? -2 ಬರುತ್ತೆ. ಹಾಗೆ p ಆಫ್ 2, x ಇಸ್ ಈಕ್ವಲ್ ಟು 2 ಮಾಡಿದ್ರೆ x ನ ಜಾಗದಲ್ಲಿ 2 ಹಾಕಿದ್ರೆ 2 - 3 ಮಾಡಿದ್ರೆ -1 ಬರುತ್ತೆ. x ನ ಜಾಗದಲ್ಲಿ 3 ಮಾಡಿದ್ರೆ 3 - 3 ಹಾಕಿದ್ರೆ ಏನ್ ಬರುತ್ತೆ? 0 ಬರುತ್ತೆ ಅಲ್ವಾ? 3 - 3 0 ಅಂದ್ರೆ x ನ ಯಾವ ಬೆಲೆಗೆ ನಿಮಗೆ ಬಹುಪದೋಕ್ತಿಯ ಬೆಲೆ 0 ಆಗತ್ತೆ. ಬಹುಪದೋಕ್ತಿಯ ಬೆಲೆ 0 ಅಂತಂದ್ರೆ p ಆಫ್ x ನ ಬೆಲೆ 0 ಬರಬೇಕು. ಯಾವ ಬೆಲೆಗೆ? x ಇಸ್ ಈಕ್ವಲ್ ಟು 3 ಹಾಕಿದಾಗ p ಆಫ್ x 0 ಬರುತ್ತೆ ಅಲ್ವಾ? ಚೆಕ್ ಮಾಡ್ರಿ. p ಆಫ್ x ಇಸ್ ಈಕ್ವಲ್ ಟು 3 ಅಂದ್ರೆ x ನ ಬೆಲೆ 3 ಹಾಕಿದಾಗ ನಮಗೇನ್ ಬರ್ಬೇಕು? ಬಂತು 0 ಬಂತು. ಅಂದ್ರೆ x ನ ಯಾವ ಬೆಲೆಗೆ p ಆಫ್ x 0 ಬರುತ್ತೆ ಅದನ್ನ ನಾವೇನಂತ ಹೇಳ್ತೀವಿ? ಆ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ತೀವಿ. ಇಲ್ಲಿ x ಇಸ್ ಈಕ್ವಲ್ ಟು 3 ಇದೆ, ಶೂನ್ಯತೆ ಎಷ್ಟು? 3. x ಇಸ್ ಈಕ್ವಲ್ ಟು 3. ಹಾಗೇನೆ ರೇಖಾತ್ಮಕ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳಿರತ್ತೆ? 1 ಶೂನ್ಯತೆ ಇರುತ್ತೆ. ಅಂದ್ರೆ 1ಕ್ಕಿಂತ ಜಾಸ್ತಿ ಇರೋದಿಲ್ಲ, 1ಕ್ಕಿಂತ ಕಡಿಮೆ ಇರ್ಬೋದು, ಬಟ್ 1 ಶೂನ್ಯತೆ ಇರುತ್ತೆ. ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳಿರತ್ತೆ, 3 ಶೂನ್ಯತೆ ಇರುತ್ತೆ ಘನ ಬಹುಪದೋಕ್ತಿಗೆ. ಹಾಗೆ ನೀವು n ಬಹುಪದೋಕ್ತಿಯನ್ನ ತಗೊಂಡ್ರೆ n ಶೂನ್ಯತೆಗಳು ಇರುತ್ತೆ. ಸೊ ನೀವು ಕೇಳ್ಬೋದು, ವರ್ಗ ಬಹುಪದೋಕ್ತಿಗೆ 2 ಶೂನ್ಯತೆಗಳು ಅಂತ ಹೇಳಿದ್ವಿ ನಾವು.
ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂತ ಇದೆ. ಸೊ ನಾನೇನ್ ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಈಕ್ವಲ್ ಟು 0 ಮಾಡ್ತೀನಿ. ಮೈನಸ್ 4 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಬರುತ್ತೆ. 4ರ ಸ್ಕ್ವೇರ್ ರೂಟ್ ಏನ್ ಬರುತ್ತೆ, ವರ್ಗಮೂಲ 2 ಬರುತ್ತೆ. ಅಂದ್ರೆ ಅರ್ಥ ಏನು, ಈಗ ಈ 4ಕ್ಕೆ 2 ಸ್ಕ್ವೇರ್ ರೂಟ್ ಇದೆ. ಸೊ ಒಂದು ಪ್ಲಸ್ 2 ಒಂದು ಮೈನಸ್ 2, 2 ಸಂಖ್ಯೆಗಳು ಬಂತಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಅಂತ ಒಂದು, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಅಂತ ಒಂದು. ಅಂದ್ರೆ ಇದು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳು ಸಿಕ್ತು, ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ನಾವ್ ಇದನ್ನ ಶೂನ್ಯತೆಗಳು ಅಂತ ಯಾಕೆ ಕರಿತೀವಿ, ಯಾಕೆ ಅಂತಂದ್ರೆ ಈ ಬೆಲೆಗಳನ್ನ ನೀವೇನಾದ್ರೂ ಈ ಬಹುಪದೋಕ್ತಿಯಲ್ಲಿ ಹಾಕಿದಾಗ, ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಅಂತ ಒಂದು ಬಹುಪದೋಕ್ತಿ ಇದೆ. ಈ ಎರಡೂ ಶೂನ್ಯತೆಗಳನ್ನ ನೀವೇನಾದ್ರೂ ಬಹುಪದೋಕ್ತಿಯಲ್ಲಿ ಹಾಕಿದಾಗ ನಿಮಗೆ ಬೆಲೆ 0 ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಇದು ಶೂನ್ಯತೆ ಅಂತ ಹೇಳ್ತೀವಿ ಅಲ್ವಾ. ವರ್ಗ ಬಹುಪದೋಕ್ತಿಗಳಿಗೆ 2 ಶೂನ್ಯತೆಗಳಿರುತ್ತೆ, ಹಾಗೆ ಘನ ಬಹುಪದೋಕ್ತಿಗಳಿಗೆ 3 ಶೂನ್ಯತೆಗಳು ಇರುತ್ತೆ. ಹೌದಾ. ಸೊ ಇಲ್ಲಿ ನಮ್ಗೆ ಬಹುಪದೋಕ್ತಿ, ಬಹುಪದೋಕ್ತಿಯ ವಿಧಗಳು ಮತ್ತು ಡಿಗ್ರಿ, ಮತ್ತೇನು ಇಂಪಾರ್ಟೆಂಟ್ ಬರುತ್ತೆ, ಶೂನ್ಯತೆಗಳು. ಇಷ್ಟು ನಮಗ್ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ. ಸಹಗುಣಕಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಏನಂತ. ಈಗ 3x ಸ್ಕ್ವೇರ್ ಪ್ಲಸ್ 5x ಮೈನಸ್ 2 ಅಂತ ನಾನು ಬರಿತೀನಿ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಷ್ಟು, 3. ಎಕ್ಸ್ ನ ಸಹಗುಣಕ 5 ಅಲ್ವಾ. ಓಕೆ, ಎರಡೇನಿದು, ಇದನ್ನ ನಾವು ಸ್ಥಿರಾಂಕ ಅಂತ ಹೇಳ್ತೀವಿ. ಏನಿದು, ಸ್ಥಿರಾಂಕ. ನಮ್ಗೆ ಗೊತ್ತಿದೆ ಮಿಸ್ ಇದು. ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳು. ಇದು ಕೂಡ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇಲ್ಲಿ ನಮಗೆ 1 ಅಂಕ ಮತ್ತು 2 ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ ಸಾಮಾನ್ಯವಾಗಿ. ಅಲ್ಫಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿ. ಇಲ್ಲಿ ನಾವು ಯಾವ ಬಹುಪದೋಕ್ತಿಯನ್ನ ತಗೊಂಡಿದೀವಿ, ವರ್ಗ ಬಹುಪದೋಕ್ತಿ. ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇದು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ. ರೇಖಾತ್ಮಕ ಬಹುಪದೋಕ್ತಿ ಎ ಎಕ್ಸ್ ಪ್ಲಸ್ ಬಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದ್ರೆ ಇದು ವರ್ಗ ಬಹುಪದೋಕ್ತಿ. ಹೌದಾ. ಹಾಗೆ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಮಾಡಿದ್ರೆ ಇದು ಘನ ಬಹುಪದೋಕ್ತಿ. ಒಂದು ನಿಮ್ಗೆ ಗೊತ್ತಿರ್ಬೇಕು ವ್ಯತ್ಯಾಸ, ಎಕ್ಸ್ ಮೈನಸ್ 4 ಅಂತ ನಾನು ಇಷ್ಟೇ ಬರೆದ್ರೆ ಇದು ಬಹುಪದೋಕ್ತಿ, ಎ ಎಕ್ಸ್ ಪ್ಲಸ್ ಬಿ ಅಂತ ಇಷ್ಟೇ ಬರೆದ್ರೆ ಅದು ಬಹುಪದೋಕ್ತಿ. ಅದನ್ನೇ ನಾನು ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 0, ಯಾವಾಗ ನೀವು ಈಕ್ವಲ್ ಟು ಅನ್ನುವಂತಹ ಒಂದು ಸೈನ್ ಅನ್ನ ಯೂಸ್ ಮಾಡ್ತೀರಾ, ಸಮತೆಯ ಚಿಹ್ನೆಯನ್ನ ಬಳಸ್ತೀರಾ, ಅದು ಏನಾಗತ್ತೆ, ಸಮೀಕರಣ ಆಗುತ್ತೆ, ಈಕ್ವೇಶನ್ ಆಗುತ್ತೆ. ಅದು ಬಹುಪದೋಕ್ತಿ ಆಗೋದಿಲ್ಲ. ನೆನ್ಪಿಟ್ಕೊಳ್ರಿ, ಬಹುಪದೋಕ್ತಿಯಲ್ಲಿ ಕೇವಲ ನಾವು ಎ ಎಕ್ಸ್ ಪ್ಲಸ್ ಬಿ ಅಂತ ಇಷ್ಟೇ ಬರಿತೀವಿ. ಈಸ್ ಈಕ್ವಲ್ ಟು 0 ಮಾಡಿದ್ರೆ ಅದು ಸಮೀಕರಣ ಆಗುತ್ತೆ. ಓಕೆ, ಇಲ್ಲಿ ನಾವು ಈಕ್ವಲ್ ಟು 0 ಅಂತ ಬರೆಯಲ್ಲ. ಹೌದಾ. ಸೊ ಇಷ್ಟನ್ನೇ ನಾವು ಬಳಸ್ತೀವಿ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಎ ಇಸ್ ನಾಟ್ ಈಕ್ವಲ್ ಟು 0, ಎ ಇಸ್ ನಾಟ್ ಈಕ್ವಲ್ ಟು 0. ಯಾಕೆ ಅಂತಂದ್ರೆ ಎ ಏನಾದ್ರೂ 0 ಆದ್ರೆ 0 ಇಂಟು ಎಕ್ಸ್ ಸ್ಕ್ವೇರ್ 0ನೇ ಆಗತ್ತೆ, ಬಿ ಎಕ್ಸ್ ಪ್ಲಸ್ ಸಿ ಸಿಗತ್ತೆ. ಬಿ ಎಕ್ಸ್ ಪ್ಲಸ್ ಸಿ ಏನಿದು, ರೇಖಾತ್ಮಕ ಬಹುಪದೋಕ್ತಿ. ಸೊ ನಮಗ್ ವರ್ಗ ಬಹುಪದೋಕ್ತಿ ಬೇಕಾದ್ರೆ ಎ ಇಸ್ ನಾಟ್ ಈಕ್ವಲ್ ಟು 0 ಆಗಿರ್ಲೇಬೇಕು. ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ಮತ್ತು ಎಕ್ಸ್ ಮೈನಸ್ ಬೀಟಾಗಳು ಪಿ ಆಫ್ ಎಕ್ಸ್ ನ ಅಪವರ್ತನಗಳು ಆಗಿರುತ್ತೆ ಅಲ್ವಾ. ಯಾವುದೇ ಒಂದು ವರ್ಗ ಬಹುಪದೋಕ್ತಿಯನ್ನ ನೀವು ಬಿಡಿಸಿದಾಗ ಅದೇನಾಗತ್ತೆ, ಎಕ್ಸ್ ಮೈನಸ್ ಆಲ್ಫಾ ಮತ್ತು ಎಕ್ಸ್ ಮೈನಸ್ ಬೀಟಾ ಅನ್ನುವಂಥ ಅಪವರ್ತನಗಳನ್ನ ಹೊಂದಿರುತ್ತೆ. ಶೂನ್ಯತೆಗಳ ಮೊತ್ತ ಏನಾಗತ್ತೆ, ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಮತ್ತು ಬೀಟಾ ಅಂದ್ರೆ ಶೂನ್ಯತೆಗಳು, ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಮೈನಸ್ ಬಿ ಅಂತಂದ್ರೆ ಇದು ಬಿ ಎಕ್ಸ್ ನ ಸಹಗುಣಕ ಅಲ್ವಾ, ಎಕ್ಸ್ ನ ಸಹಗುಣಕ. ಮೈನಸ್ ಇದೆ, ಸೊ ಮೈನಸ್ ಹಾಗೆ ಇಟ್ಕೊಳ್ರಿ. ಎಕ್ಸ್ ನ ಸಹಗುಣಕ ಡಿವೈಡೆಡ್ ಬೈ ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಲ್ವಾ. ಹಾಗೆ ಗುಣಲಬ್ಧ, ಇದು ಕೂಡ ಇಂಪಾರ್ಟೆಂಟ್. ಎಕ್ಸ್ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಸಿ ಡಿವೈಡೆಡ್ ಬೈ ಎ. ಸಿ ಅಂತಂದ್ರೆ ಸ್ಥಿರಾಂಕ, ಎ ಅಂತಂದ್ರೆ ನಮ್ಗೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಲ್ವಾ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಇಷ್ಟು ನಮ್ಗೆ ಗೊತ್ತಿದೆ ಅಲ್ವಾ. ಅಂದ್ರೆ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ, ಆಮೇಲೆ ಮೈನಸ್ ಬಿ ಅಂತಂದ್ರೆ ಎಕ್ಸ್ ನ ಸಹಗುಣಕ, ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಹಾಗೆ ಸಿ ಅಂದ್ರೆ ಸ್ಥಿರಾಂಕ, ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಓಕೆ,
ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ನಮ್ಗೆ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಬರುತ್ತೆ. ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಒಂದು ಗ್ರಾಫ್ ಅನ್ನ ಕೊಡ್ತಾರೆ. ಆ ಗ್ರಾಫ್ ಅನ್ನ ನೋಡಿ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯೋದು, ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಡಿಗ್ರಿಯನ್ನ ಕಂಡುಹಿಡಿಯೋದು, ಶೂನ್ಯತೆಯನ್ನ ಕಂಡುಹಿಡಿಯೋದು, ಆಮೇಲೆ 2 ಅಂಕಗಳಿಗೆ ಅಪವರ್ತನ ವಿಧಾನದಿಂದ ನೀವೇನ್ ಮಾಡ್ಬೇಕು, ಶೂನ್ಯತೆಗಳನ್ನ ಕಂಡುಹಿಡಿಯುವುದು ಮತ್ತು ಸಹಗುಣಕ ಮತ್ತು ಶೂನ್ಯತೆಗಳ ನಡುವಿನ ಸಂಬಂಧವನ್ನ ತಾಳೆ ನೋಡೋದು. ಇಷ್ಟು ನಮಗೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಪ್ರಶ್ನೆಗಳು. ಓಕೆ, ಸೊ 1 ಅಂಕದ ಪ್ರಶ್ನೆಗಳು ಬಿಡ್ಸೋಣ. ಹಾಗಿದ್ರೆ ಈಸಿ ಇದೆ, ಈ ಟಾಪಿಕ್ ತುಂಬಾ ಈಸಿ ಇದೆ. ಓಕೆ, ಸೊ ಸ್ಕೋರ್ ಮಾಡೋಕ್ಕೂ ಈಸಿ ಇದೆ. ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತಪ್ಪು ಮಾಡೋ ಚಾನ್ಸಸ್ ಇಲ್ಲ, ತಪ್ಪು ಮಾಡ್ಲೇಬಾರ್ದು. ಓಕೆ, ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ನಾನು ಈಗಲೇ ಹೇಳಿದೆ ನಿಮ್ಗೆ 1, ವರ್ಗ ಬಹುಪದೋಕ್ತಿ 2, ಘನ ಬಹುಪದೋಕ್ತಿ 3, ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪವನ್ನ ಬರೆಯಿರಿ. ಇದು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೊಡಬಹುದು. ಈ ಪ್ರಶ್ನೆಗಳನ್ನ ನೇರವಾಗಿ 1 ಅಂಕಕ್ಕೂ ಕೊಡಬಹುದು. ax ಪ್ಲಸ್ ಬಿ, ಹಾಗೆ ವರ್ಗ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ ಸಿ, ಹಾಗೆ ಘನ ಬಹುಪದೋಕ್ತಿ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ. ಓಕೆ, ಎಸ್, ನಾನು ಈಗ ಜಸ್ಟ್ ತಾನೇ ಹೇಳಿದೆ ನಿಮ್ಗೆ ಇವೆಲ್ಲ. x³ ಪ್ಲಸ್ 2x² ಮೈನಸ್ 5x ಮೈನಸ್ 6 ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಬರೆಯಿರಿ, ಡಿಗ್ರಿಯನ್ನ ಬರೆಯಿರಿ. ಎಷ್ಟಿದೆ ನೋಡ್ರಿ, ಇಲ್ಲಿ ಹೈಯೆಸ್ಟ್ ಡಿಗ್ರಿಯನ್ನ ನೋಡ್ತೀವಿ. ಮಹತ್ತಮ ಘಾತ ಅಂದಾಗ 3 ಇದೆ. ಓಕೆ, ಇಲ್ಲಿ 2 ಇದೆ, 1 ಇದೆ, 3 ಇದೆ, 6 ಇದೆ. ಸೊ ನಾವು ಫಸ್ಟ್ ಮಕ್ಕಳು ಎಲ್ಲಿ ತಪ್ಪು ಮಾಡ್ತಾರೆ, ಮೊದಲನೇ ಘಾತವನ್ನ ನೋಡ್ತಾರೆ. ಇಲ್ಲ, ಕೆಲವೊಂದ್ಸರ್ತಿ ಏನಾಗತ್ತೆ, ಈ ತರ ಹಿಂದೆ ಮುಂದೆ ಕೂಡ ಕೊಡ್ಬಹುದು. ಅವಾಗ ನಾವು ಎಲ್ಲಾ ಘಾತಗಳನ್ನ ನೋಡ್ಬೇಕು. ಇಲ್ಲಿ 3, ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ 3 ಹೈಯೆಸ್ಟ್ ಆಗಿದೆ. 3 ಪಿ ಆಫ್ ಎಕ್ಸ್ 2x² ಮೈನಸ್ x³ ಪ್ಲಸ್ 5 ಬಹುಪದೋಕ್ತಿಯ ಮಹತ್ತಮ ಘಾತ ಯಾವ್ದಿದೆ ಇಲ್ಲಿ? ಇಲ್ಲೂ ಕೂಡ 3 ಇದೆ. ಇಲ್ಲೂ ಕೂಡ ನಮ್ಗೆ 3 ಬರುತ್ತೆ. ಸೊ ಈಸಿ ಇದೆ ಅಲ್ವಾ ಇದು? ಯಾರು ಬೇಕಾದ್ರೂ ಇದನ್ನ ಬಿಡಿಸಬಹುದು ಅಲ್ವಾ? ನೆಕ್ಸ್ಟ್, ಈ ತರ ಪ್ರಶ್ನೆಗಳನ್ನು ಕೇಳ್ತಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ ಪ್ಲಸ್ 3x² ಮೈನಸ್ 11x ಪ್ಲಸ್ 6 ಆದರೆ ಪಿ ಆಫ್ 1 ನ ಬೆಲೆಯನ್ನ ಕಂಡು ಹಿಡಿಯಿರಿ. ಇಲ್ಲಿ ನಿಮ್ಗೆ 1 ಕೊಡ್ಬೋದು, 2 ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು P of x is equal to 2x³ plus 3x² minus 11x plus 6 ಆದರೆ P of 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ x ನ ಜಾಗದಲ್ಲಿ 1 ಅನ್ನ ಹಾಕ್ಬೇಕು ನಾವು ಅಲ್ವಾ? ಅಷ್ಟೇ ಇರೋದು. ಸೊ 2 into 1³ plus 3 into 1² minus 11 into 1 plus 6. ಓಕೆ, 2 into 1³ 1³ ಎಷ್ಟಾಗತ್ತೆ? ಒಂದೇ ಆಗತ್ತೆ ಅಲ್ವಾ? 2 into 1 ಅಂದ್ರೆ 2 ಬರುತ್ತೆ, ಪ್ಲಸ್ 3 into 1² 1² ಅಂದ್ರೆ 1, 3 into 1 ಅಂದ್ರೆ 3, ಮೈನಸ್ 11 into 1 ಅಂದ್ರೆ 11 ಪ್ಲಸ್ 6. ಇವಾಗ 2 ಪ್ಲಸ್ 3 ಮಾಡಿದ್ರೆ 5 ಬರುತ್ತೆ. 11ರಲ್ಲಿ 6 ಕಳಿಬೇಕು, ಯಾಕಂದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ 11 ಇದೆ. 11ರಲ್ಲಿ 6 ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 5 ಬರುತ್ತೆ. 5ರಲ್ಲಿ 5 ಕಳೆದ್ರೆ 0 ಬರುತ್ತೆ ಅಲ್ವಾ? ಸೊ ಹಾಗಿದ್ರೆ ಪಿ ಆಫ್ 1 ನ ಬೆಲೆ ಏನಾಯ್ತು? 0 ಆಯ್ತು. ನೆಕ್ಸ್ಟ್ ಏನಿದೆ? ಒಂದು ನಿಮಗೆ ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಶೂನ್ಯತೆಯ ಸಂಖ್ಯೆ ಅಂತಂದ್ರೆ ನೀವೇನ್ ನೋಡ್ಬೇಕು? ಫಸ್ಟ್ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ವರ್ಗ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳು ಇರುತ್ತೆ, ಘನ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆ ಇರುತ್ತೆ, ಮತ್ತೆ ರೇಖಾತ್ಮಕ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳು ಇರುತ್ತೆ. ಯಾಕೆ ನಾನು ಫಸ್ಟ್ ಬೇಸಿಕ್ ಅನ್ನ ಡಿಸ್ಕಸ್ ಮಾಡಿದೆ ಅಂತಂದ್ರೆ, ನಿಮಗೆ ಯಾವುದೇ ರೀತಿಯ ಪ್ರಶ್ನೆ ಕೊಡ್ಬೋದು. ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ಕೆಲವೊಂದು ಪ್ರಶ್ನೆಗಳನ್ನ ತಗೊಂಡಿರ್ತೀವಿ, ಬಟ್ ನಿಮ್ಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರೂ ಕೂಡ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಬರ್ಬೇಕು. ಯಾಕಂದ್ರೆ ನಿಮ್ಗೆ ಯಾವಾಗ ಬೇಸಿಕ್ ಗೊತ್ತಿರತ್ತೆ ಆವಾಗ ಮಾತ್ರ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಯಾವುದೇ ಒಂದು ಟಾಪಿಕ್ ಅನ್ನ ನಾವು ತಿಳ್ಕೊಬೇಕಂದ್ರೆ ಮೊದಲು ನಮ್ಗೆ ಬೇಸಿಕ್ ಗೊತ್ತಿರ್ಬೇಕು, ಆವಾಗ ಮುಂದಿಂದು ಅರ್ಥ ಆಗತ್ತೆ. ಓಕೆ, ಸೊ ಇಲ್ಲಿ x³ x² x ಅಂತ ಇದೆ. ಅಂದ್ರೆ ಇದು ಎಂತಹ ಬಹುಪದೋಕ್ತಿ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಇದು ಘನ ಬಹುಪದೋಕ್ತಿ ಅಲ್ವಾ? ಘನ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳು ಇರತ್ತೆ ಮಕ್ಕಳೇ? ನಮಗ್ ಗೊತ್ತಿದೆ, ಘನ ಬಹುಪದೋಕ್ತಿಗೆ 3 ಶೂನ್ಯತೆಗಳು ಇರತ್ತೆ. ಹೌದಾ?
3 ಶೂನ್ಯತೆ, 1 ಅಂಕಕ್ಕೆ. ಓಕೆ, ಸೊ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೂಡ ನಿಮಗೆ ಆಪ್ಷನ್ಸ್ ಅನ್ನ ಕೊಟ್ಟು ಕೊಡಬಹುದು. ಇಲ್ಲಿ ನೋಡ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಒಂದು ಶೂನ್ಯತೆಯು 2 ಆದಾಗ ಕೆ ನ ಬೆಲೆ ಅಂತ ಕೊಟ್ಟಿದ್ದಾರೆ. ಒಂದು ಶೂನ್ಯತೆಯನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಕೆ ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಓಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಅಂತ ಇದೆ. ಈಗ ಒಂದು ಶೂನ್ಯತೆ 2 ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ 2 ಹಾಕೋಣ. ಪಿ ಆಫ್ 2 ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಮೈನಸ್ 2 ಪ್ಲಸ್ ಕೆ. 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. 4 ಮೈನಸ್ 2 ಪ್ಲಸ್ ಕೆ ಅಂದ್ರೆ 4ರಲ್ಲಿ 2 ಕಳೀರಿ, ಎಷ್ಟಾಯ್ತು? 2 ಬಂತು, ಪ್ಲಸ್ ಕೆ. 2 ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? ಕೆ ಇಸ್ ಈಕ್ವಲ್ ಟು -2 ಆಗುತ್ತೆ. ಹಾಗಿದ್ರೆ ಕೆ ನ ಬೆಲೆ ಏನಾಯ್ತು? -2. ಇದು ಕೂಡ 1 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇದು ಇಂಪಾರ್ಟೆಂಟ್. ಈ ತರ ನಿಮ್ಗೆ ಹಲವಾರು ರೀತಿಯಾದ ಗ್ರಾಫ್ ಅನ್ನ ಕೊಡ್ಬೋದು. ನಮ್ಮ ಅಭ್ಯಾಸದಲ್ಲಿ ಕೊಟ್ಟಿದ್ದಾರೆ, ಹೌದಾ? ಎಷ್ಟೊಂದು ಗ್ರಾಫ್ಸ್ ಇದೆ. ಒಂದು ನಮಗೆ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇದೇ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಬಾಹೆಟ್ ಹಾಕೊಂಡು ಹೋಗೋದಲ್ಲ. ಯಾಕೆ ಹೀಗ್ ಬರುತ್ತೆ ಅದು ನಮಗ್ ಗೊತ್ತಿದ್ರೆ ಯಾವುದೇ ರೀತಿಯಾದ ಪ್ರಶ್ನೆ ಕೊಟ್ಟರು ಕೂಡ ನಮಗ್ ಬಿಡ್ಸಕ್ ಬರತ್ತೆ ಅಲ್ವಾ? ಇಲ್ಲಿ ನಮ್ಗೆ ಎಕ್ಸಾಂಪಲ್ ಆಗಿ 3 ತಗೊಂಡಿದ್ದೀನಿ, ಬಟ್ ಎಷ್ಟು ಬೇಕಾದ್ರೂ ಕೊಡ್ಬೋದು, ಯಾವ ತರಹದ ಗ್ರಾಫ್ ಬೇಕಾದ್ರೂ ಕೊಡ್ಬೋದು. ಕೊಟ್ಟಿರುವ ನಕ್ಷೆಯಲ್ಲಿ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್, ಹೌದಾ? ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಗ್ರಾಫ್ ನ ಆಧಾರವಾಗಿಟ್ಕೊಂಡು ಶೂನ್ಯತೆಯ ಸಂಖ್ಯೆಯನ್ನ ನಾವು ಬರೀಬೇಕು. ಓಕೆ, ಸೊ ಇಲ್ಲಿ ನಮ್ಗೆ ಈ ಗ್ರಾಫ್ ಅಲ್ಲಿ ಹೇಗಿದೆ? ಇದು ಈ ತರ ಇದೆ. ಸೊ ಗ್ರಾಫ್ ಕೊಟ್ಟಾಗ ಶೂನ್ಯತೆಯ ಸಂಖ್ಯೆಯನ್ನ ಹೇಗೆ ಕಂಡು ಹಿಡಿತೀವಿ? ಎಷ್ಟು ಸಲ ಇದು ಎಕ್ಸ್ ಆಕ್ಸಸ್ ಅನ್ನ ಟಚ್ ಮಾಡತ್ತೆ, ಎಷ್ಟು ಸಲ ಅದು ಎಕ್ಸ್ ಆಕ್ಸಸ್ ಅನ್ನ ಹಾಯ್ದು ಹೋಗತ್ತೆ, ಅಷ್ಟು ಶೂನ್ಯತೆಗಳು ಇರತ್ತೆ ಅಂತ ಹೇಳ್ತೀವಿ. 1, 2, 3, 4. ಹಾಗಿದ್ರೆ ಎಷ್ಟು ಶೂನ್ಯತೆಗಳನ್ನ ಇದು ಹೊಂದಿದೆ? 4 ಶೂನ್ಯತೆಗಳು. ಇಲ್ಲಿ ನೋಡಿದ್ರೆ 1, 2, 3 ಎಷ್ಟು ಶೂನ್ಯತೆಗಳಿವೆ? ಇಲ್ಲಿ 3 ಶೂನ್ಯತೆಗಳು ಇವೆ. ಹಾಗಿದ್ರೆ ನಾವೇನ್ ನೋಡ್ಬೇಕು? ಒಂದು ಗ್ರಾಫ್ ಅನ್ನ ಕೊಟ್ಟಾಗ ಅದು ಎಷ್ಟು ಸಲ ಎಕ್ಸ್ ಆಕ್ಸಸ್ ಅನ್ನ ಟಚ್ ಮಾಡತ್ತೆ, ಅಷ್ಟು ಶೂನ್ಯತೆಗಳನ್ನ ಅದು ಹೊಂದಿದೆ ಅಂತ ನಾವ್ ಹೇಳ್ಬೋದು. ಇಲ್ಲಿ ನೋಡಿದ್ರೆ 1, 2, 3 ಅಂತ ಇದೆ. ಸೊ 3 ಶೂನ್ಯತೆಗಳನ್ನ ಇದು ಹೊಂದಿದೆ. ಇದನ್ನ ನೀವು ಎಷ್ಟು ಬೇಕಾದ್ರೂ ಕೊಡ್ಬೋದು. ಇಲ್ಲಿ ನಮ್ಗೆ ಗ್ರಾಫ್ ಅಲ್ಲಿ ಇದನ್ನ ಈ ತರಹನೂ ಕೊಡ್ಬೋದು. 2, 3, 4, 1, 2, 3, 4, 5 ಶೂನ್ಯತೆಗಳನ್ನ ಹೊಂದಿದೆ. ಅಥವಾ ಕೆಲವೊಂದ್ ಸರ್ತಿ ಏನಾಗುತ್ತೆ, ಈ ತರಹನೂ ಕೊಡ್ಬೋದು. ಯಾವುದೇ ಎಕ್ಸ್ ಆಕ್ಸಸ್ ಅನ್ನ ಟಚ್ ಮಾಡೇ ಇಲ್ಲ ಇದು, ಅಂದ್ರೆ ಎಕ್ಸ್ ಆಕ್ಸಸ್ ನ ಮೇಲ್ಭಾಗದಲ್ಲಿ ಇದೆ. ಈ ತರಹದ ಗ್ರಾಫ್ ಅನ್ನ ಕೊಟ್ಟಾಗ ಶೂನ್ಯತೆಯ ಸಂಖ್ಯೆ ಎಷ್ಟಾಗತ್ತೆ? ಒಂದ್ಸರ್ತಿ ಹೇಳ್ರಿ ನೋಡೋಣ. ಶೂನ್ಯತೆಯ ಸಂಖ್ಯೆ ಎಷ್ಟಾಗತ್ತೆ? ಯಾವುದೇ ಶೂನ್ಯತೆಯನ್ನ ಹೊಂದಿಲ್ಲ, 0 ಇದೆ ಅಲ್ವಾ? ಓಕೆ, ಇದು ನಿಮ್ಗೆ ಎಕ್ಸ್ ಆಕ್ಸಸ್ ನ ಮೇಲ್ಭಾಗದಲ್ಲಿ ಕೊಡ್ಬಹುದು ಅಥವಾ ಎಕ್ಸ್ ಆಕ್ಸಸ್ ನ ಕೆಳಭಾಗದಲ್ಲೂ ಕೊಡ್ಬಹುದು. ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರ್ಬೇಕು, ರೇಖಾತ್ಮಕ ಬಹುಪದೋಕ್ತಿಯನ್ನ ನೀವೇನಾದ್ರೂ ಗ್ರಾಫ್ ನಲ್ಲಿ ಹಾಕಿದ್ರೆ ಅಲ್ಲಿ ನಮ್ಗೆ ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಸೊ ನಾವ್ ಇದನ್ನ ನೆಕ್ಸ್ಟ್ ಅಧ್ಯಾಯದಲ್ಲೂ ಕೂಡ ಕಲಿತೀವಿ. ವರ್ಗ ಬಹುಪದೋಕ್ತಿಯನ್ನ ಹಾಕಿದ್ರೆ ನಮ್ಗೆ ಅವಾಗ ಏನ್ ಬರುತ್ತೆ? ಪ್ಯಾರಾಬೋಲಿಕ್ ಅಂತಂದ್ರೆ ಈ ತರ ಯು ಶೇಪ್ ಆಗಿ ಬರುತ್ತೆ. ಆಮೇಲೆ ಘನ ಬಹುಪದೋಕ್ತಿಯನ್ನ ಹಾಕಿದ್ರೆ ಅಲ್ಲಿ ನಿಮ್ಗೆ ಈ ತರಹದ ಬರತ್ತೆ. ಹೌದಾ? ಇದು ನಮಗ್ ಗೊತ್ತಿರ್ಬೇಕು. ಯಾವಾಗ ರೇಖಾತ್ಮಕ ಇರತ್ತೆ, ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ಇಲ್ಲೇನ್ ಕೊಟ್ಟಿದ್ದಾರೆ? ಒಂದು ವರ್ಗ ಬಹುಪದೋಕ್ತಿ ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಹಾಗೂ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಸೊ ಇದು ಇಂಪಾರ್ಟೆಂಟ್, 2 ಅಂಕಕ್ಕೆ ಬರುವಂತಹ ಒಂದು ಪ್ರಶ್ನೆ. ಸೊ ಮಕ್ಕಳೇ, ನಮ್ಗಿಲ್ಲಿ ಏನನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಇದು ಯಾವ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ಇಲ್ಲೇ ಕೊಟ್ಟಿದ್ದಾರೆ ಅಥವಾ ನಮ್ಗೆ ಗೊತ್ತಾಗತ್ತೆ ಇದು ವರ್ಗ ಬಹುಪದೋಕ್ತಿ. ಯಾಕೆ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಇದು ಯಾವ ರೂಪದಲ್ಲಿದೆ? ax² ಪ್ಲಸ್ bx ಪ್ಲಸ್ c ರೂಪದಲ್ಲಿದೆ. ಇದು ವರ್ಗ ಬಹುಪದೋಕ್ತಿ. ಈಗ ನಾವೇನ್ ಮಾಡ್ಬೇಕು? ಶೂನ್ಯತೆಯನ್ನ ಕಂಡುಹಿಡಿಬೇಕು. ಶೂನ್ಯತೆಯನ್ನ ಕಂಡು ಹಿಡಿಬೇಕಂದ್ರೆ ಅಪವರ್ತನ ವಿಧಾನವನ್ನ ಬಳಸ್ತೀವಿ ಅಲ್ವಾ? ಅಪವರ್ತನ ವಿಧಾನವನ್ನ ಬಳಸ್ಬೇಕಾದ್ರೆ ಮೊದಲು ನಾವು a ಇಂಟು ಸಿ ಮಾಡ್ತೀವಿ. a ಅಂತಂದ್ರೆ ಎಷ್ಟಿದೆ? ಇಲ್ಲಿ 1 ಇದೆ, ಹೌದಾ? 1 ಇಂಟು 8 ಮಾಡಿದ್ರೆ 8 ಬರುತ್ತೆ. ಸೊ ಗುಣಾಕಾರ ಮಾಡಿದ್ರೆ ನಮ್ಗೆ 8 ಬರ್ಬೇಕು. ಅದನ್ನ ಅದೇ ಸಂಖ್ಯೆಯನ್ನ ಕೂಡಿದಾಗ ಅಥವಾ ಕಳೆದಾಗ ನಮ್ಗೆ ಎಷ್ಟು ಬರ್ಬೇಕು? ಮಧ್ಯದ ಪದ -2 ಬರ್ಬೇಕು. ಯಾವ 2 ಸಂಖ್ಯೆಗಳದು? ಚೆಕ್ ಮಾಡ್ರಿ ಒಂದ್ಸರ್ತಿ.
4 2 8, 4 2 8, 4ರಲ್ಲಿ 2 ಕಳೆದ್ರೆ ನಮ್ಗೆ ಎಷ್ಟು ಬರ್ಬೇಕು? 2 ಬರುತ್ತೆ. ಆದ್ರೆ ಚಿಹ್ನೆ ಏನಿದೆ ಇಲ್ಲಿ? -2 ಇದೆ. -2 ಬರ್ಬೇಕಾದ್ರೆ ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕ್ಬೇಕು, ಪ್ಲಸ್ ಸಣ್ಣ ಸಂಖ್ಯೆಗೆ, ಚಿಕ್ಕ ಸಂಖ್ಯೆಗೆ ನಾವು ಪ್ಲಸ್ ಹಾಕ್ಬೇಕು. ಆವಾಗ ಮಾತ್ರ ನಮಗೆ -2 ಸಿಗತ್ತೆ. ಬರ್ಕೊಳ್ಳೋಣ ಇದನ್ನ. ಏನಂತ ಇದೆ ಇದು? x² - 2x - 8 ಅಂತ ಇದೆ. ಈಗ x² - 4x + 2x - 8 ಅಂತ ಇದೆ. ಇವೆರಡರಲ್ಲಿ ಇದನ್ನ ಒಂದು ಗುಂಪು ಮಾಡೋಣ, ಇದನ್ನ ಒಂದು ಗುಂಪು ಮಾಡೋಣ. ಸೊ ನೀಟಾಗಿ ಪರ್ಫೆಕ್ಟ್ ಆಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಬಿಡಿಸ್ಬೇಕು. ಎಲ್ಲಾದ್ರೂ ಒಂಚೂರು ನೀವು ಮಿಸ್ಟೇಕ್ ಮಾಡಿದ್ರೆ ನಮ್ಗೆ ಶೂನ್ಯತೆಗಳು ಬರಲ್ಲ. ಓಕೆ, ಇವಾಗ ಗ್ರೂಪ್ ಮಾಡ್ತೀರಾ? ಸೊ ಇಷ್ಟಂತೂ ಗೊತ್ತಾಗತ್ತಾ? 2 ಗ್ರೂಪ್ ಮಾಡ್ತೀವಿ. ಇಲ್ಲಿ 2 ಸಂಖ್ಯೆಗಳು, ಇಲ್ಲಿ 2 ಸಂಖ್ಯೆಗಳು. ಸೊ ಇವೆರಡರಲ್ಲಿ ಯಾವುದು ಕಾಮನ್ ಇದೆ? ಎಕ್ಸ್ ಕಾಣಿಸ್ತಾ ಇದೆ. ಸೊ ಎಕ್ಸ್ ಅನ್ನ ಕಾಮನ್ ಆಗಿ ತೆಗೆಯೋಣ. ಒಂದು ಎಕ್ಸ್ ಅನ್ನ ಹೊರಗೆ ತೆಗೆದಿದ್ದೀನಿ. ಎಷ್ಟು ಉಳಿಯತ್ತೆ? x² ಅಲ್ಲಿ ಒಂದು ಎಕ್ಸ್ ಹೊರಗೆ ಬಂದ್ರೆ ಒಂದು ಎಕ್ಸ್ ಇಲ್ಲಿ ಉಳಿತು, -4. ಯಾಕಂದ್ರೆ ಎಕ್ಸ್ ಅನ್ನ ಆಲ್ರೆಡಿ ನಾನು ಹೊರಗೆ ತೆಗ್ದಿದ್ದೀನಿ. ಪ್ಲಸ್ 2 ಇಂಟು ಇಲ್ಲಿ ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ. ಇಲ್ಲಿ 2 ಯಾಕೆ ಹೊರಗೆ ತೆಗೆದೆ ಅಂತಂದ್ರೆ 8ಅನ್ನ ನಾವು 4 2 8 ಅಂತ ಬರಿತೀವಿ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ 2 ಕಾಮನ್ ಆಗತ್ತೆ. 2ಅನ್ನ ನಾನು ಹೊರಗೆ ತೆಗಿಬಹುದು. ಏನ್ ಉಳಿಯತ್ತೆ? ಎಕ್ಸ್ ಇದೆ, ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 2 ಹೊರಗೆ ಬಂದಿದೆ. ಸೊ ಇಲ್ಲಿ 4 ಮಾತ್ರ ಉಳಿತು, x - 4. x - 4 x + 2 ಅಂತ 2 ಅಪವರ್ತನಗಳು ನಮಗೆ ಸಿಕ್ತು. ಆ 2 ಅಪವರ್ತನಗಳನ್ನ = 0 ಮಾಡೋಣ. ಓಕೆ, ಇವಾಗ ಇಲ್ಲಿ ನೋಡ್ರಿ, x - 4 = 0, x + 2 = 0. ಈ -4 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, +4 ಬರುತ್ತೆ. x = 4. ಈ +2 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, x = -2 ಬರುತ್ತೆ. ಓಕೆ, ಇವಾಗ ನಮ್ಗೆ ಏನ್ ಹೇಳಿದ್ದಾರೆ? ಶೂನ್ಯತೆಗಳು ಸಿಕ್ತಾ? ಈ ಶೂನ್ಯತೆಯನ್ನ ನಾವು ಅಲ್ಫಾ ಅಂತ ಕರೆಯೋಣ, ಈ ಶೂನ್ಯತೆಯನ್ನ ನಾವು ಬೀಟಾ ಅಂತ ಕರೆಯೋಣ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೇಳಿದಾಗ ನಮಗೆ ಶೂನ್ಯತೆಗಳ ಮೊತ್ತ ಗೊತ್ತಿದೆ. ಶೂನ್ಯತೆಗಳ ಮೊತ್ತ ಗೊತ್ತಿದೆ. ಎಷ್ಟು? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b / a. ಹೌದಾ? -b ಅಂತಂದ್ರೆ ಏನಿಲ್ಲಿ? ಬಿ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಬರ್ಕೊಂಡ್ ಬಿಡ್ರಿ. ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದ್ರೆ a = 1, b = 2, -2, c = -8. ಅರ್ಥ ಆಯ್ತಾ? ಓಕೆ, ಇದು a ಅಂದ್ರೆ 1, b ಅಂದ್ರೆ -2, c ಅಂದ್ರೆ -8. ಇದೇ ಬೆಲೆಗಳನ್ನ ಇಲ್ಲಿ ಕೂಡ ಹಾಕೋಣ. ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಅಂದ್ರೆ ಏನ್ ಬಂದಿದೆ ನಮ್ಗಿಲ್ಲಿ? ಆಲ್ಫಾ ಅಂತಂದ್ರೆ ನಮ್ಗೆ 4 ಬಂದಿದೆ ಅಲ್ವಾ? 4 ಪ್ಲಸ್ ಬೀಟಾ ಅಂದ್ರೆ -2 ಇದೆ. ಮೈನಸ್ ಬಿ ಬೆಲೆ ಎಷ್ಟಿದೆ? ಈ ಮೈನಸ್ ಅನ್ನ ಹಾಗೆ ಇಟ್ಕೊಳ್ರಿ, ಅದನ್ನ ಚೇಂಜ್ ಮಾಡೋ ಹಾಗಿಲ್ಲ. ಮೈನಸ್ ಅನ್ನ ಹಾಗೆ ಇಟ್ಕೊಳ್ಳೋಣ. ಬಿ ಬೆಲೆ ಎಷ್ಟಿದೆ ಮಕ್ಕಳೇ? ಇಲ್ಲಿ -2 ಅಂತ ಇದೆ. ಸೊ -2 ಅನ್ನ ಬರ್ಕೊಳ್ಳೋಣ. ಎ ಎಷ್ಟಿದೆ? 1 ಅಂತ ಇದೆ. ಇವಾಗ 4 ಪ್ಲಸ್ ಇಂಟು ಮೈನಸ್ -2 ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಏನಾಗತ್ತೆ? 2 ಆಗತ್ತೆ. 4ರಲ್ಲಿ 2ಅನ್ನ ಕಳೆರಿ, 2 ಈಸ್ ಈಕ್ವಲ್ ಟು 2. ಹಾಗಿದ್ರೆ ನಮ್ಗೆ LHS ಈಸ್ ಈಕ್ವಲ್ ಟು RHS ಬಂತ? ಎರಡೂ ಭಾಗ ಸಮ ಇದೆ, ಎಡಭಾಗ ಮತ್ತು ಬಲಭಾಗ ಸಮ ಇದೆ. ಸೊ ತಾಳೆ ನೋಡ್ರಿ ಅಂತಂದಾಗ 2 ಸಮವಾಗಿದೆ ಪರೀಕ್ಷಿಸಿ ಅಂತ ಅರ್ಥ. ಸಮ ಬಂತ? ಓಕೆ, ಕರೆಕ್ಟ್ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡೋಣ? ಶೂನ್ಯತೆಗಳ ಗುಣಲಬ್ಧವನ್ನ ಚೆಕ್ ಮಾಡೋಣ. ಗುಣಲಬ್ಧ ಏನಿದೆ? ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c / a. ಆಲ್ಫಾ ಬೆಲೆ ಎಷ್ಟಿದೆ ಮಕ್ಕಳೇ? ಇಲ್ಲಿ 4 ಇದೆ. ಬೀಟಾ ಬೆಲೆ -2 ಇದೆ. ಸಿ ಬೆಲೆ ಎಷ್ಟಿದೆ? ಇಲ್ಲಿ ನೋಡ್ರಿ, ಸಿ ಬೆಲೆ -8 ಇದೆ. ಡಿವೈಡೆಡ್ ಬೈ a ಬೆಲೆ 1 ಇದೆ. ಇವಾಗ 4 2 8, ಸೊ ಮೈನಸ್ ಇರೋದ್ರಿಂದ -8. ಇದು 8 ಡಿವೈಡೆಡ್ ಬೈ 1 ಅಂದ್ರೆ -8 ಬರುತ್ತೆ. ಇಲ್ಲೂ ಕೂಡ ನಮಗೆ LHS ಈಸ್ ಈಕ್ವಲ್ ಟು RHS ಬಂತು. ಹಾಗಿದ್ರೆ ಇದು ವೆರಿಫೈಡ್, ಅಂದ್ರೆ ತಾಳೆ ನೋಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಅಂತ ಅರ್ಥ. ಓಕೆ,
ಎಸ್. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾರಿಗಾದ್ರೂ ಬೇಕಿದ್ರೆ ಬರ್ಕೊಡ್ರಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇದೆ ಇದು ಎಕ್ಸಾಂಪಲ್. ಓಕೆ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಹೇಳ್ತಾರೆ. ಓಕೆ, ಇದನ್ನ ಬಿಡ್ಸೋಣ. ಇದು ಇಂಪಾರ್ಟೆಂಟ್, ಮಕ್ಕಳು ಬಹಳ ಕನ್ಫ್ಯೂಸ್ ಮಾಡ್ಕೋತಾರೆ ಇದನ್ನ. ಸೊ t² -15 ಅಂತ ಇದೆ. t² -15 ಅಂತಂದ್ರೆ ಇದು ನಮ್ಗೆ ಆಕ್ಚುಲಿ t² -15 ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ವರ್ಗ ಬಹುಪದೋಕ್ತಿ ಅಂತಂದಾಗ ಅಲ್ಲಿ ಏನಿರ್ಬೇಕು, ax² + bx + c ರೂಪದಲ್ಲಿ ಇರ್ಬೇಕಾ. a ಇದೆ, x² ಅಂದ್ರೆ t² ಇದೆ, c ಇದೆ, ಬಟ್ x ಅಲ್ಲಿದೆ, x ಇಲ್ಲ. ಹಾಗಿದ್ರೆ ನಾವೇ ಬರ್ಕೊಳ್ಳೋಣ. ಏನಂತ, t² + 0 × t ಅಂತ ಬರ್ಕೊಳ್ಳೋಣ, -15 ಅಂತ ಬರ್ಕೊಳ್ಳೋಣ. ಇವಾಗ a = 1, b = 0 ಆಗತ್ತೆ, c ಅಂತಂದ್ರೆ -15 ಆಗತ್ತೆ. ಅರ್ಥ ಆಯ್ತಾ? a ಅಂತಂದ್ರೆ 1, b ಅಂತಂದ್ರೆ 0, c ಅಂತಂದ್ರೆ -15. ಈಗ ಈ ಕಡೆ ಬಂದ್ರೆ ಇಲ್ಲಿ ನೋಡ್ರಿ, t² -15 ಅಂತ ಇದೆ. ಸೊ t² -15 ಅನ್ನ ನಾನು ಹೇಗ್ ಬರಿತೀನಿ, ಈ 15 ಅನ್ನ √15² ಅಂತ ಬರಿತೀನಿ. ಯಾಕೆ ಅಂದ್ರೆ 15 ಅನ್ನ ನಾವು ಹೀಗೂ ಬರಿಬಹುದು, √15 × √15 ಮಾಡಿದ್ರೆ ನಿಮಗೆ 15 ಬರುತ್ತೆ. 15 √15 × √15 ಮಾಡಿದ್ರೆ 15 ಬರುತ್ತೆ ಅಲ್ವಾ. ಸೊ ಇದನ್ನ ಹೀಗ್ ಬರಿಬಹುದು. ಯಾವಾಗ √15 × √15 ಅಂದ್ರೆ 2 ಸರ್ತಿ ಗುಣಿಸ್ತೀವಿ, ಅದನ್ನ ಸ್ಕ್ವೇರ್ ಅಂತ ಬರೆಯೋಣ. ಈಗ t² -√15² ಆಯ್ತು. ಇದು ಯಾವ ರೂಪದಲ್ಲಿದೆ, ಇದು a² - b² ರೂಪದಲ್ಲಿದೆ. a² - b² ಅಂದ್ರೆ ನಮ್ಗೆ ಗೊತ್ತಿದೆ, a + b × a - b ಅಲ್ವಾ. ಇವಾಗ a ಅಂತಂದ್ರೆ t, b ಅಂದ್ರೆ 15. ಇಲ್ಲಿ ನಾವು ಹಾಕೋಣ, t ಅಂತಂದ್ರೆ a ಅಂತಂದ್ರೆ t, a + √15, a ಅಂತಂದ್ರೆ t, b ಅಂತಂದ್ರೆ √15. ಸೊ a - b, a ಅಂದ್ರೆ t - b ಅಂದ್ರೆ √15. ಓಕೆ. ಇವಾಗ ಈಸ್ ಈಕ್ವಲ್ ಟು 0. t + √15 ಈಸ್ ಈಕ್ವಲ್ ಟು 0. t - √15 ಈಸ್ ಈಕ್ವಲ್ ಟು 0. √15 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. t ಈಸ್ ಈಕ್ವಲ್ ಟು -√15, ಇದು ಒಂದು ಶೂನ್ಯತೆ. t ಈಸ್ ಈಕ್ವಲ್ ಟು ಈ -15 ಅನ್ನ ಈ ಕಡೆ ಮಾಡಿದ್ರೆ +√15 ಬರುತ್ತೆ, ಇದು ಮತ್ತೊಂದು ಶೂನ್ಯತೆ. ಹೌದಾ. ಇದನ್ನ ಆಲ್ಫಾ ಅಂತ ಕರೆಯೋಣ, ಇದನ್ನ ಬೀಟಾ ಅಂತ ಕರೆಯೋಣ. ಇವಾಗ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಅಂದಾಗ ಇಲ್ಲಿ ಬರಿತೀನಿ, ಶೂನ್ಯತೆಗಳ ಮೊತ್ತ ಅಂತಂದ್ರೆ ಆಲ್ಫಾ + ಬೀಟಾ ಈಸ್ ಈಕ್ವಲ್ ಟು -b / a. ಆಲ್ಫಾ ಅಂತಂದ್ರೆ -√15 ಪ್ಲಸ್ ಬೀಟಾ ಅಂದ್ರೆ +√15 ಈಸ್ ಈಕ್ವಲ್ ಟು -b ಅಂತಂದ್ರೆ ಏನಿದೆ ಇಲ್ಲಿ, b ಅಂತಂದ್ರೆ 0 ಇದೆ, ಡಿವೈಡೆಡ್ ಬೈ t ಅಂದ್ರೆ 1 ಇದೆ, a ಅಂದ್ರೆ 1 ಇದೆ. ಸೊ +√15 -√15 ಕ್ಯಾನ್ಸಲ್ ಆಗುತ್ತೆ. 0 ಡಿವೈಡೆಡ್ ಬೈ 1 ಅಂತಂದ್ರೆ 0ನೇ ಬರುತ್ತೆ ಅಲ್ವಾ. ಸೊ ಇದು 0 ಈಸ್ ಈಕ್ವಲ್ ಟು 0 ಬರುತ್ತೆ. ಹಾಗಿದ್ರೆ ಇದು ಕೂಡ LHS ಈಸ್ ಈಕ್ವಲ್ ಟು RHS ಆಯ್ತಾ. ಗುಣಲಬ್ಧ ಮಾಡೋಣ. ಶೂನ್ಯತೆಗಳ ಗುಣಲಬ್ಧ ಏನಿದೆ, ಆಲ್ಫಾ × ಬೀಟಾ ಈಸ್ ಈಕ್ವಲ್ ಟು c ಡಿವೈಡೆಡ್ ಬೈ a. ಆಲ್ಫಾ ಅಂದ್ರೆ -√15 × ಬೀಟಾ ಅಂತಂದ್ರೆ +√15, c ಅಂತಂದ್ರೆ 15 -15 ಡಿವೈಡೆಡ್ ಬೈ a ಅಂದ್ರೆ 1. ಇಲ್ಲಿ √15 × √15 ಮಾಡಿದ್ರೆ 15 ಬರುತ್ತೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ × ಮೈನಸ್ ಬರುತ್ತೆ. ಈಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 1, ಅದು 15 ಬರುತ್ತೆ. ಸೊ -15 ಮೈನಸ್ ಇರೋದ್ರಿಂದ -15. ಇಲ್ಲೂ ಕೂಡ ನಮಗೆ LHS ಈಸ್ ಈಕ್ವಲ್ ಟು RHS ಬಂತ. ಓಕೆ, ಇದು ತಾಳೆ ನೋಡ್ರಿ. ಓಕೆ, ಈ ತರಹದ ಪ್ರಶ್ನೆಗಳು ಬಂದಾಗ ನಮ್ಗೆ ಇಲ್ಲಿ ಯಾವುದೇ ಸಂಖ್ಯೆಗಳನ್ನ ಕೊಡ್ಬೋದು. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಸಂಖ್ಯೆಗಳನ್ನೇ ಕೊಡ್ಬೇಕು, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಪ್ರಶ್ನೆಗಳನ್ನ ಕೊಡ್ಬೇಕು ಅಂತ ಏನಿಲ್ಲ. ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದ್ರೆ ನಾವೇನ್ ಮಾಡ್ಬೇಕು, ವರ್ಗ ಬಹುಪದೋಕ್ತಿ ಇದೆನಾ, ಸೊ ನಾವೇನ್ ಮಾಡ್ತೀವಿ, ಅಪವರ್ತನ ವಿಧಾನದಿಂದ ಅಪವರ್ತನ ಕಂಡುಹಿಡಿತೀವಿ. ಅಪವರ್ತನಗಳನ್ನ ಕಂಡುಹಿಡಿತೀರಾ, ಅದನ್ನ = 0 ಮಾಡಿದ್ರೆ ಶೂನ್ಯತೆಗಳು ಸಿಗತ್ತೆ. ಶೂನ್ಯತೆ ಅಂತಂದ್ರೆ ಏನು, ಆಲ್ಫಾ ಮತ್ತು ಬೀಟಾ. ಓಕೆ, ಇಷ್ಟ ನಾವು ಕಂಡುಹಿಡಿತೀವಿ. ಆಲ್ಫಾ ಮತ್ತು ಬೀಟಾ ನಮಗ್ ಸಿಕ್ಕಾದ್ಮೇಲೆ
ನಾವು ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿಬಹುದು. ಹೇಗೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಆಲ್ಫಾ ಬೆಲೆ ಗೊತ್ತಿದೆ, ಬೀಟಾ ಬೆಲೆ ಗೊತ್ತಿದೆ, ಬಿ ಬೆಲೆ ಗೊತ್ತಿದೆ, ಸಿ ಬೆಲೆ ಗೊತ್ತಿದೆ. ಸೊ ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಹಾಗೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಗೊತ್ತಿದೆ, ಬೀಟಾ ಗೊತ್ತಿದೆ, ಸಿ ಬೆಲೆ ಗೊತ್ತಿದೆ, ಎ ಬೆಲೆ ಗೊತ್ತಿದೆ. ನಮಗ್ ಒಂದು ಗೊತ್ತಾಗ್ಬೇಕು, ತಾಳೆ ನೋಡಿ ಅಂತ ಕೇಳಿದಾಗ LHS ಇಸ್ ಈಕ್ವಲ್ ಟು RHS ಬರ್ಲೇಬೇಕು. ಓಕೆ, ಅದು ಬರತ್ತಾ ಅಂತ ನಾವು ಚೆಕ್ ಮಾಡ್ಬೇಕು. ಬರತ್ತೆ. ಓಕೆ, ನೀವೆಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ರೆ ಬರಲ್ಲ, ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಬರತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿ ನಿಮಗ್ ಗೊತ್ತಿರ್ಬೇಕು. ಹಾಗಿದ್ರೆ ಇವತ್ ನಾವೇನ್ ಮಾಡಿದ್ವಿ? ಬಹುಪದೋಕ್ತಿಗಳು ಮತ್ತೆ ಬಹುಪದೋಕ್ತಿಯ ವಿಧಗಳು ಎಷ್ಟಿದೆ, ಡಿಗ್ರಿ ಅಂದ್ರೆ ಏನು, ಶೂನ್ಯತೆ ಅಂತಂದ್ರೆ ಏನು, ಬೀಜೋಕ್ತಿ ಅಂದ್ರೆ ಏನು, ಬಹುಪದೋಕ್ತಿ ಅಂದ್ರೆ ಏನು, ಮತ್ತು 1 ಅಂಕದ ಪ್ರಶ್ನೆಗಳು ಹಾಗೆ 2 ಅಂಕದ ಪ್ರಶ್ನೆಗಳನ್ನ ನಾವಿವತ್ತು ಬಿಡಿಸಿದೀವಿ. ಸೊ ಮತ್ತೆ ಮುಂದಿನ ಲೆಕ್ಕಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಿಡಿಸೋಣ. ಓಕೆ, ಸೊ ಸ್ಟಾಪ್ ಮಾಡೋಣ. ಹಾಗಿದ್ರೆ ಎಲ್ರು ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.